ಲೀಡರ್ಗೆ ಅವ್ರಿಗೆ ಇಬ್ರಿಗೂ ಹೇಳ್ತಾ ಇದ್ರು, ಟ್ರಂಕ್ ಹಿಡ್ಕೊಂಡು ಕೆಂಪಸ್ ಹತ್ಕೊಂಡು ಮೈಸೂರಿಗೆ ಬಂದಿಲ್ಲ, ನಾನು ಹುಟ್ಟಿರೋದೇ ಮೈಸೂರಲ್ಲಿ. ಕಿರಣ್ ಅವರೇ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಗೆ 750 ದಿವಸ ಟೈಮ್ ಬೇಕು, ನನ್ನನ್ನು ನೀವು ಡಿಸ್ಟರ್ಬ್ ಮಾಡ್ಬೇಕು ಅಂದ್ರೆ ನನಗೆ ಸೆಕೆಂಡ್ ಸಾಕು. ನಾನು ಕೆಂಪಸ್ ಹತ್ಕೊಂಡು ಮೈಸೂರಿಗೆ ಬಂದಿಲ್ಲ. ಇದು ಟ್ರೈಲರು, ಪಿಕ್ಚರ್ ಬಿ ಬಾಕಿ. ನನ್ನನ್ನೇನಾದ್ರೂ ಡಿಸ್ಟರ್ಬ್ ಮಾಡಕ್ ಪ್ರಯತ್ನ ಪಟ್ರೆ ನೀವು ಡಿಸ್ಟರ್ಬ್ ಆಯ್ತಾ ಇದ್ದೀರಾ. ನನಗೆ ಟ್ರಕ್ ಮಾಡೋಕ್ಕೆ ನಾನಿಲ್ಲೇನೋ ಭ್ರಷ್ಟಾಚಾರ ಮಾಡೋ, ಇಸ್ಪೀಟ್ ಆಡ್ಸೋ ಅಥವಾ ಕ್ರಿಕೆಟ್ ಬೆಟ್ಟಿಂಗ್ ನಡೆಸೋ ನಾನು ಇಲ್ಲಿ ದುಡ್ಡು ಮಾಡಿಲ್ಲ. ನಾವು ಎಷ್ಟು ದಿವಸ ತಾಳ್ಮೆ ಇದ್ದೀರೋಣ? ನಮ್ಮ ನಾಯಕರುಗಳ ಬಗ್ಗೆ ಎಲ್ಲಿವರೆಗೂ ನೀವು ಈ ರೀತಿ ತುಚ್ಛವಾಗಿ ಮಾತಾಡ್ತೀರಾ, ಅಗೌರವದಿಂದ ನಡ್ಕೋತೀರಾ, ಅಲ್ಲಿವರೆಗೂ ನಾವು ನಿಮ್ಗಳಿಗೆ ಅದ್ರ 10 ಪಟ್ಟು ಜಾಸ್ತಿ ನಾವು ರಿಪ್ಲೈ ಕೊಡ್ತೀವಿ. ಕಿರಣ್ ಅವ್ರಿಗೆ ಹೇಳ್ತಾ ಇರೋದು, ನೋಡಿ ಕಿರಣ್ ಅವರೇ, ನನ್ನ ಒಬ್ಬಂಗೆಲ್ಲ ಕುಟುಂಬ ಇರೋದು, ನಿಮಗೂ ಕುಟುಂಬ ಇದೆ, ನನಗೂ ಮಾತಾಡಕ್ಕೆ ಬರುತ್ತೆ. ನಾನು ಅವ್ರ ನಾಯಕರ ಬಗ್ಗೆ ವಿಭಿನ್ನವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಪ್ರಚೋದನೆ ಕೊಟ್ಟಿದ್ದೆ ಮಾನ್ಯ ಪ್ರತಾಪ್ ಸಿಂಹ ಅವರು. ಯಾಕೆ ಅಂತಂದ್ರೆ, ಕರ್ನಾಟಕ ರಾಜ್ಯದ ಘನತಾ ಮುಖ್ಯಮಂತ್ರಿಗಳನ್ನ ಒಬ್ಬ ಎಡಿ ಮುಖ್ಯಮಂತ್ರಿ ಅಂತ ಮೊದಲನೇ ಪ್ರಚೋದನೆ ಕೊಟ್ಟರು. ಅದಲ್ಲದೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಸುಪುತ್ರರಾದ ಖರ್ಗೆ ಸಾಹೇಬ್ರು, ಏನೋ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಕಾಗೆ ಅಂತ ಕರೆದ್ರು. ಇದೆಲ್ಲ ಪ್ರಚೋದನೆ ಅಲ್ವಾ? ನಮ್ಮ ಸಂತೋಷ್ ಲಾಡ್ ಸಾಹೇಬ್ರ ಬಗ್ಗೆ ಮಾತಾಡ್ತಾರೆ, ನಮ್ಮ ಪ್ರದೀಪ್ ಈಶ್ವರಣ್ಣ ಅವ್ರ ಬಗ್ಗೆ ಮಾತಾಡ್ತಾರೆ. ಏನು BJP ಅವರು ಬರ್ಕೊಬಿಟ್ಟಿದಾರಾ ಏನಂತ, ಪ್ರತಾಪ್ ಸಿಂಹಂಗೆ ಯಾರ ಬಗ್ಗೆ ಏನು ಬೇಕಾದ್ರೂ ಮಾತಾಡು ಅಂತ ಅಂದ್ಬಿಟ್ಟು, ಏನು ವಾಕ್ ಸ್ವಾತಂತ್ರ್ಯ ಇದೆ ಅಂದ್ಬಿಟ್ಟು ಈ ದೇಶದ ಕಾನೂನಲ್ಲಿ, ಸಂವಿಧಾನದ ಅಡಿಯಲ್ಲಿ ಯಾರ ಬಗ್ಗೆ ಏನು ಬೇಕಾದ್ರೂ ಮಾತಾಡ್ಬಿಡ್ಬೋದಾ? ನಾವು ಎಷ್ಟು ದಿವಸ ತಾಳ್ಮೆಯಿಂದ ಇರೋಣ? ನಮ್ಮ ನಾಯಕರುಗಳ ಬಗ್ಗೆ ಎಲ್ಲಿವರೆಗೂ ನೀವು ಈ ರೀತಿ ತುಚ್ಛವಾಗಿ ಮಾತಾಡ್ತೀರಾ, ಅಗೌರವದಿಂದ ನಡ್ಕೋತೀರಾ, ಅಲ್ಲಿವರೆಗೂ ನಾವು ನಿಮ್ಗಳಿಗೆ ಅದ್ರ 10 ಪಟ್ಟು ಜಾಸ್ತಿ ನಾವು ರಿಪ್ಲೈ ಕೊಡ್ತೀವಿ. ಇದು ಸ್ಯಾಂಪಲ್ಲು, ಇದು ಟ್ರೈಲರು, ಪಿಕ್ಚರ್ ಬಿ ಬಾಕಿ. ನಾವು ಸುಮ್ಮನೆ ನಮ್ಮನ್ನು ಕೆಣಕ್ಬೇಡಿ ಆಯಿತಾ? ಮೈಸೂರು ನಗರ ಯುವ ಕಾಂಗ್ರೆಸ್ ಸಮಿತಿ, ಮೈಸೂರು ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಇಡೀ ಕರ್ನಾಟಕದಲ್ಲೇ ತುಂಬ ಒಂದು ಶಕ್ತಿಯುತವಾದಂಥ ಒಂದು ಸಂಘಟನೆ. ನಾವು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ನಮ್ಮ ನಾಯಕರುಗಳ ಬಗ್ಗೆ ನಿಮ್ಮ ಏನು ಮಾನ್ಯ ಪ್ರತಾಪ್ ಸಿಂಹ ಅವರು ಇಷ್ಟ ಬಂದಂಗೆ ಹೇಳಿಕೆಗಳು ಕೊಡ್ತಾಯಿದ್ರೆ ನಾವಂತೂ ಇದಕ್ಕೆಲ್ಲ ಸೊಪ್ಪ ಹಾಕಲ್ಲ, ನಾವು ತಲೆನೇ ಕೆಡ್ಸ್ಕೊಳ್ಳಲ್ಲ. ಏನಾಗುತ್ತೆ, ಕೌಂಟ್ ಡೌನ್ ಕೊಟ್ಟಿದ್ದಾರೆ 700 ದಿವಸ. ಕಿರಣ್ ಅವರೇ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮಗೆ 750 ದಿವಸ ಟೈಮ್ ಬೇಕು, ನನ್ನನ್ನು ನೀವು ಡಿಸ್ಟರ್ಬ್ ಮಾಡಬೇಕು ಅಂದರೆ ನನಗೆ ಸೆಕೆಂಡ್ ಸಾಕು. ಆದರೆ ದ್ವೇಷದ ರಾಜಕಾರಣ ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ. ನನ್ನ ಸಿದ್ಧಾಂತ ಶಾಂತಿಯುತವಾದಂಥ ಸಿದ್ಧಾಂತ, ನನ್ನ ಸಿದ್ಧಾಂತ ಸಂವಿಧಾನದ ಪರವಾದಂಥ ಸಿದ್ಧಾಂತ, ನನ್ನ ಸಿದ್ಧಾಂತ ಏನು ಮನುಷ್ಯನ ರೀತಿ ಪ್ರೀತಿ ಮಾಡುವಂಥ ಸಿದ್ಧಾಂತ. ಅದರಿಂದ ಕಾಂಗ್ರೆಸ್ ಕಲ್ಚರ್ ಏನು ಅಂದರೆ, ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಇಲ್ಲಿ ಯಾವುದೇ ರೀತಿ ಒಬ್ಬ ವ್ಯಕ್ತಿಗೆ ದಾಳಿ ಮಾಡುವಂಥದ್ದು, ಒಬ್ರಿಗೆ ಹರ್ಟ್ ಆಗಂಗೆ ನಡ್ಕೊಳ್ಳೋದು ಅದು ನಮ್ಮ ಕಲ್ಚರ್ ಅಲ್ಲ. ಅದರಿಂದ ಹೇಳ್ತಾ ಇದ್ದೀನಿ, ನಮಗೆ ಕೌಂಟ್ ಡೌನ್ ಮಾಡೋದು, ನನ್ನ ಕುಟುಂಬನ ಏನೋ ಮನೆ ಮುಂದೆ ತಾಕತ್ತಿದ್ರೆ ನನ್ನ ಮನೆ ಅಡ್ರೆಸ್ನ ನೀವು ಹೇಳಿ, ಇಲ್ಲ ನೀವೇ ಇರೋ ಜಾಗಕ್ಕೆ ನಾನೇ ಬರ್ತೀನಿ ಆಯಿತಾ? ನನ್ನನ್ನು ಬರೀ ಜಸ್ಟ್ ಟಚ್ ಮಾಡಿ ತೋರಿಸ್ತೀನಿ ನನ್ನ ತಾಕತ್ತೇನು ಅಂತ. ನಾನು ಹೇಳ್ತಾ ಇರೋದು, ನಮ್ಮ ಇಡೀ ಯೂತ್ ಕಾಂಗ್ರೆಸ್ ಸಂಘಟನೆ ನನ್ನ ಜೊತೆ ಗಟ್ಟಿಯಾಗಿದೆ. ಸೋ ಕಾಲ್ಡ್ ಯಾರು, ಸೆಲ್ಫ್ ಕಾಲ್ಡ್ ಯಾರು, ಇವೆಲ್ಲ ಗೊತ್ತು ಎಲ್ರಿಗೂ ಆಯಿತಾ? ಆಮೇಲೆ ನನಗೆ ಥ್ರೆಟ್ ಮಾಡೋಕ್ಕೆ ನಾನಿಲ್ಲೇನೋ ಭ್ರಷ್ಟಾಚಾರ ಮಾಡೋ, ಇಸ್ಪೀಟ್ ಆಡ್ಸೋ ಅಥವಾ ಕ್ರಿಕೆಟ್ ಬೆಟ್ಟಿಂಗ್ ನಡೆಸೋ ನಾನು ಇಲ್ಲಿ ದುಡ್ಡು ಮಾಡಿಲ್ಲ ಆಯಿತಾ? ನಾನು ಸಂಪಾದನೆ ಮಾಡಿಲ್ಲ. ನಾನು ಪ್ರಾಮಾಣಿಕವಾಗಿ ಜೀವನ ಮಾಡ್ತಾಯಿದ್ದೀನಿ. ವೈಯಕ್ತಿಕವಾಗಿ ನನ್ನ ಮೇಲೆ ದಾಳಿ ಮಾಡೋಕ್ಕೆ ಬಂದರೆ ನನ್ನ ಇಡೀ ಸಂಘಟನೆ, ಯೂತ್ ಕಾಂಗ್ರೆಸ್ನ ಎಲ್ಲ ನನ್ನ ಪದಾಧಿಕಾರಿಗಳ ಸೋದರರು ಮತ್ತು ಯೂತ್ ಕಾಂಗ್ರೆಸ್ನ ಪ್ರತಿ ಕಾರ್ಯಕರ್ತರು ನನ್ನ ಜೊತೆ ಗಟ್ಟಿಯಾಗಿ ನಿಂತಿದ್ದಾರೆ. ನಾನು ಇವತ್ತು ಆ್ಯಕ್ಚುಲಿ ಇದಕ್ಕೆ ರಿಪ್ಲೈ ಮಾಡಬಾರ್ದು, ಇಗ್ನೋರ್ ಮಾಡ್ಕೊಂಡು ಸುಮ್ಮನೆ ಇರೋಣ ಅಂತಿದ್ದೆ. ಎಲ್ಲ ನನ್ನ ಯುವ ಕಾಂಗ್ರೆಸ್ ಸಹೋದರರು, ಇಲ್ಲಪ್ಪ ಅದಕ್ಕೆ ರಿಪ್ಲೈ ಮಾಡಲೇಬೇಕು, ನಾವೆಲ್ಲ ನಿನ್ನ ಜೊತೆ ಗಟ್ಟಿಯಾಗಿದ್ದೀವಿ ಅಂತ ಬಂದ್ಬಿಟ್ಟು ಅವರೆಲ್ಲ ಬೆಂಬಲ ಸೂಚಿಸಿದ್ದಾರೆ. ನಾನು ನನ್ನ ಸಂಘಟನೆಯ ಎಲ್ಲ ಸಹೋದರರಿಗೆ ನಾನು ಆಭಾರಿಯಾಗಿರ್ತೀನಿ. ಮತ್ತು ಕಿರಣ್ ಅವ್ರಿಗೆ ಹೇಳ್ತಾ ಇರೋದು, ನೋಡಿ ಕಿರಣ್ ಅವರೇ, ನನ್ನ ಒಬ್ಬಂಗೆಲ್ಲ ಕುಟುಂಬ ಇರೋದು, ನಿಮಗೂ ಕುಟುಂಬ ಇದೆ, ನನಗೂ ಮಾತಾಡೋಕ್ಕೆ ಬರುತ್ತೆ. ಬಟ್ ನಾನು ನನ್ನ ವಿರೋಧಿಗಳ ಕುಟುಂಬನೂ ಕೂಡ ಸಹೋದರರು, ಅವ್ರ ಮನೆಯಲ್ಲಿರೋ ಹೆಂಗಸರು ಮಕ್ಕಳುಗಳನ್ನ ನನ್ನ ಸಹೋದರಿಯರು ಅಥವಾ ನಮ್ಮ ಕುಟುಂಬದವರು ಅಂತಲೇ ನೋಡ್ತೀನಿ. ಅದರಿಂದ ಬೇರೆಯವ್ರ ಕುಟುಂಬದ ಬಗ್ಗೆ ಮಾತಾಡೋಕ್ಕೂ ಮುಂಚೆ ನಿಮಗೂ ಕುಟುಂಬ ಇದೆ ಅನ್ನೋದನ್ನ ತಲೆ ಇಟ್ಕೊಳ್ಳಿ. ಇಷ್ಟ ಬಂದಂಗೆ ಹೇಳಿಕೆ ಕೊಡಬೇಡಿ. ನೀವು ಬಕೆಟ್ ಹಿಡಿಬೇಕಾ, ಮೆಚ್ಚಿಸ್ಬೇಕಾ ನಿಮ್ಮ ನಾಯಕನ, ಹೆಂಗೆ ಬೇಕಾದ್ರೂ ಮೆಚ್ಚಿಸಿ. ಅದನ್ನು ಬಿಟ್ಬಿಟ್ಟು ಒಬ್ಬ ಯುವಕನ ಮೇಲೆ ದಾಳಿ ಮಾಡ್ಬೋದು, ಏನೋ ಎದುರಿಸ್ಬೋದು, ಅವೆಲ್ಲ ನಡೆಯಲ್ಲ ಆಯಿತಾ? ನಾವು ಎಲ್ಲ ಆಟ ಆಡ್ಕೊಂಡೆ ಇಲ್ಲಿಗೆ ಬಂದಿರೋದು. ಇವೆಲ್ಲ ಈಗ ನಾನು ಕೆಂಪಸ್ ಹತ್ಕೊಂಡು ಮೈಸೂರಿಗೆ ಬಂದಿಲ್ಲ ಹೇಳ್ತಾ ಇರೋದು. ಅವ್ರ ಲೀಡರ್ಗೆ ಅವ್ರಿಗೆ ಇಬ್ರಿಗೂ ಹೇಳ್ತಾ ಇರೋದು, ಟ್ರಂಕ್ ಹಿಡ್ಕೊಂಡು ಕೆಂಪಸ್ ಹತ್ಕೊಂಡು ಮೈಸೂರಿಗೆ ಬಂದಿಲ್ಲ, ನಾನು ಹುಟ್ಟಿರೋದೇ ಮೈಸೂರಲ್ಲಿ ಆಯಿತಾ? ಮೈಸೂರು ರಾಜಕಾರಣ ಏನು ಅನ್ನೋದನ್ನ ನಾನು ಚಡ್ಡಿ ಹಾಕೋಕ್ಕೂ ಮುಂಚೆ ನೋಡ್ಕೊಬರ್ತಾಯಿನಿ ಆಯಿತಾ? ನಮ್ಮ ಮನೆ ಕಚ್ಚೆ ಕಟ್ತಾ ಇರಲ್ಲ, ಅವತ್ತಿಂದಲೂ ಪಾಲಿಟಿಕ್ಸ್ ನಾನು ನೋಡ್ಕೊಬರ್ತಾಯಿನಿ. ನನ್ನನ್ನೇನಾದರೂ ಡಿಸ್ಟರ್ಬ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ನೀವು ಡಿಸ್ಟರ್ಬ್ ಆಯ್ತಾ ಇದ್ದೀರಾ. ನಾನು ಹೇಳ್ತಾ ಇದ್ದೀನಿ, ಇದು ನಿಮ್ಮ ಕೊನೆ ಎಚ್ಚರಿಕೆ. ವೈಯಕ್ತಿಕ ದಾಳಿಗಳು ಬೇಡ, ನೇರ ರಾಜಕಾರಣ ಮಾಡೋಣ. ಅದನ್ನ ಬಿಟ್ಟು ಪರ್ಸ್ನಲ್ಲು, ಕುಟುಂಬ ಅವೆಲ್ಲ ಬೇಡ.